ಚಲೋ ಹಾಗೆ ಇಬ್ರು ಗಾಡಿ ತಳ್ಕೊಂಡು ಹೋಗ್ತಾ ಇದ್ರು. ನಾನು ಹಾಗೆ ಏನೋ ಒಂದು ಕಂಟೆಂಟ್ ಸಿಕ್ತಲ್ಲಪ್ಪ ಅಂತ ಅಂದ್ಕೊಂಡ್ರೆ ಏನಾಯ್ತು ಪೆಟ್ರೋಲ್ ಖಾಲಿ ಬಿಡೋಣ, ಮುಂದೆ ಹೆಲ್ಪ್ ಮಾಡೋಣ. ಏನೂ ಆಗಿಲ್ಲ ಅಣ್ಣ ಅಂತ ಹೇಳ್ಬಿಟ್ಟು ಹಾಗೆ ಹೊರಟೇ ಹೋದ್ರು. ಕನ್ನಂಬಾಡಿ ಚಿಕ್ಕಬ್ಯಾಡಳ್ಳಿ ದೊಡ್ಡಬ್ಯಾಡಳ್ಳಿ ಹೋದಲ್ಲೆಲ್ಲ ನಮ್ದೇ ಕಾರ್ಬಾರು ಹುಷಾರು. ಮಳವಳ್ಳಿ ಮದ್ದೂರಲ್ಲೂ ಹವಾ ಮಡ್ಗಿವಿ, ಬನಮೂರಿ ಮೇಲ್ಕೋಟೆಲ್ಲೂ ಲೆವೆಲ್ ಮಡ್ಗಿವಿ. ದೊಡ್ಡ ಕೆರೆಯೋರ್ಗೆ ಇಷ್ಟ ಆಗೋದ್ವಿ, ಚಿಕ್ಕಾಡೆ ಅಕ್ಕ ಪಕ್ಕ ಫೇಮಸ್ ಆಗೋ. ಏನದು ಹಿಂಡಿಲಿ ಐತಿ ಫೋನ್ ಎಬ್ಬಿಸ್ಲಿ, ಏನು ವಿಡಿಯೋ ಆಗತ್ತೋ. ಇದು ಹೆಲ್ಮೆಟ್ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣಪ್ಪ. ಇದ ಫಸ್ಟ್ ಬ್ಲಾಗ್. ಮಿಸ್ಟರ್ ಈಶ್ವರ್ ಅಂತ ಮಾಡ್ತೀರಿ. ಹಿಂಗ ನಾನು ಹಿಂಗ ಉತ್ತರ ಕರ್ನಾಟಕ ಸೈಡ್ ಏನೇನೈತಿ ಎಲ್ಲ ತೋರಿಸ್ಕೊಂಡು ವಿಡಿಯೋದಾಗ ಹಾಕ್ತಿರ್ತೇನೆ ನಾನು. ನೆಕ್ಸ್ಟ್ ಟೈಮ್ ಸಿಕ್ಕಾಗ ನಿಮ್ಗೆ ಏನಾದ್ರು ಗಿಫ್ಟ್ ಕೊಡಿಸ್ತಾನೆ. ಅಲ್ಲೇ ನಿಂತಿರ್ತೀರಿ. ಏನೈತಿ ನನ್ನ ಹೆಸರು? ಈಶ್ವರ್ ಇಲ್ಲಪ್ಪ, ಮಿಸ್ಟರ್ ಈಶ್ವರ್. MR ಅಂತ ಹೇಳಿರಿ ಫಸ್ಟ್. ವಿಡಿಯೋ ನೋಡ್ರಿ, ಫಾಲೋ ಮಾಡ್ರಿ ಆತ. ನೆಕ್ಸ್ಟ್ ಟೈಮ್ ಬಂದಾಗ ಏನಾರು ಕೊಡ್ಸ್ತಾನೆ ಆತ. ಬಾಯ್. ಇವತ್ತು ನಾನು ನಮ್ಮ ಚಿಕ್ಕಮ್ಮವ್ರ ಮನೆಗೆ ಹೋಗ್ತಾ ಇದ್ದೆ, ಯಾಕಂದರೆ ಗೋಧಿ ತರಬೇಕಿತ್ತು ಅದಕ್ಕೆ. ಇದೇ ನನ್ನ ಫಸ್ಟ್ ವ್ಲಾಗು. ಸ್ವಲ್ಪ ಧೈರ್ಯ ಮಾಡಿ ವ್ಲಾಗ್ ಮಾಡಿದ್ದೀನಿ, ಹಾಗೆ ವೀಡಿಯೋನೂ ಹಾಕ್ತೀನಿ. ವೀಡಿಯೋ ಮಾಡೋ ಉದ್ದೇಶ ಮತ್ತು ಕಂಟೆಂಟ್ ಏನಪ್ಪ ಅಂದರೆ ಸಿಂಪಲ್, ಜಸ್ಟ್ ನನ್ನ ಲೈಫಲ್ಲಿ ಏನಾಗುತ್ತೆ ಅದನ್ನ ವೀಡಿಯೋ ಮಾಡಿ ಹಾಕ್ತೀನಿ. ಸಿಟಿ ಲೈಫ್ಗೂ ಹಳ್ಳಿ ಲೈಫ್ಗೂ ಕಂಪೇರ್ ಮಾಡಿದ್ರೆ ಹಳ್ಳಿ ಲೈಫೇ ಬೆಸ್ಟು, ಹಾಗಂತ ನನಗನ್ಸುತ್ತೆ. ಸಿಟಿ ಸೈಡ್ ಮನೆಗೆ ಹೇಗೆ ಒಂದೊಂದು ಕಾರ್ ಇರುತ್ತೋ ಹಾಗೆ ಹಳ್ಳಿ ಸೈಡು ಮನೆಗೆ ಒಂದೊಂದು ಟ್ರ್ಯಾಕ್ಟರ್ ಇರುತ್ತೆ. ಬರೀ ಟ್ರ್ಯಾಕ್ಟರ್ ಅಷ್ಟೇ ಅಲ್ಲ, ಅದರದೇ ಆದಂಥ ಒಂದೊಂದು ವಸ್ತುಗಳಿರುತ್ತೆ. ಅದು ಹಳ್ಳಿ ಸೈಡ್ ಇರೋರ್ಗೆ ಮಾತ್ರ ಗೊತ್ತಿರುತ್ತೆ. ಗೊತ್ತು ನಮ್ ತಾಳಕ್ ತಕ್ಕ ಕುಣಿಯೋರಿದ್ರೆ ನಮ್ದೇ ದೌಲತ್ತು, ದರ್ಯಾ ದೌಲತ್ತು. ನಮ್ ಐಡಿಯಾ ಸ್ಟ್ರೈಟ್ ಹೋಗ್ಬೇಕು. ಈ ರೋಡ್ ಹೋದ್ರೆ ಸುತ್ತಾಕೊಂಡ್ಬರ್ತೀವಿ. ಇದು ಶಾರ್ಟ್ ಕಟ್. ಬಸವ ಜಾಗೀರ್ ಜಿಂಡಿ ಪಟ್ಟ ಹುಲಿ ಬಂತು, ಊರು ಬಂತು. ಹಂಚಿನಾಳ್, ಇದೇ ಊರು ಹಂಚಿನಾಳ್. ಚಿಕ್ಕಮ್ಮವರು ಇದು ಹಂಚಿನಾಳ್ ಫೇಮಸ್ ಹಳ್ಳಿ ಇದು. ನಾನು ಮನ್ಸಲ್ಲಿ ಅಂದ್ಕೊಳ್ತಾ ಇದ್ದೆ ಏನಪ್ಪ ಅಂದರೆ, ನಮ್ಮ ಚಿಕ್ಕಮ್ಮ ನನ್ನ ನೋಡಿ ಇದು ಯಾರು ಬಂದ್ರಪ್ಪ ಅಂತ ಅನ್ಕೋತಾರೆ ಅಂತ ಅಂದ್ಕೊಂಡಿದ್ದೆ ಮನಸ್ಸಲ್ಲಿ. ನಾನು ಅಂದ್ಕೊಂಡಂಗೆ ಆಯಿತು. ಯಾರು ಅಂತ ನೋಡ್ತಾರೆ. ಯಾರಪ್ಪ ಅವನು ಬಂದ್ಬಿಟ್ಟ ಅಂತಾರೆ. ಅಂದ ಮಾತಾಡತ್ತಿದ್ ನಾನು. ಯಾರಿವ ಅಂತ ಯಾರಿವ ಅಂತಿರ್ಬೇಕು. ಹೆಲ್ಮೆಟ್ ದೊಡ್ಡದಾಗುತ್ತಿದೆ. ಇವ ನಮ್ಮ ಚಿಕ್ಕಮ್ಮವ್ರ ಮಗ. ಇವ ಮೊಬೈಲ್ ಬಿಡು ಹುಲಿ. ಈ ಮನೇಲಿ ಇರ್ತಾರೆ.
ಕೇಳಿ ಗೊತ್ತಾಗಿಲ್ಲ. ಹಾ ಬರ್ಲಿ ಕಾಕ. ಹಾ ಕಾಕ. ಕಾಕ ಅಂದರೆ ನಮ್ಮ ಚಿಕ್ಕಪ್ಪ ಅವರು. ನಾನು ಮನೆಗೆ ಬಂದಾಗ ಅವ್ರು ಇರಲಿಲ್ಲ, ಆಚೆ ಇದ್ದರು. ಅವ್ರು ಬಂದು ಚೀಲನ ಗಾಡಿಗಿಟ್ಟು ಕಟ್ಕೊಟ್ರು. ಹಾಗೆ ನಾನು ಬಂದಿದ್ದ ಕೆಲಸ ಆಯ್ತಲ್ಲಪ್ಪ ಅಂತ ನಮ್ಮೂರಿಗೆ ನಾನು ಹೊರಟೆ. ಹಾಗೆ ಸಂಜೆ ಆಗಿತ್ತಲ್ಲ, ವ್ಯೂ ಕೂಡ ಸೂಪರಾಗಿ ಕಾಣ್ತಾಯಿತ್ತು. ನಿನ್ಗೆ ಯಾಕೆ ಬೇಕಿವೆಲ್ಲ ಅಂತಾರಪ್ಪ ಜನ. ಸ್ವಲ್ಪ ಜನ ಯಾಕೆ ಬೇಕು ನಿಂಗೆ ಇವೆಲ್ಲ ಅಂತಾರೆ. ಬಟ್ ಅವ್ರಿಗೇನು ಗೊತ್ತು, ಇದು ಮಾಡೋದ್ರಿಂದ ಒಳ್ಳೇದು ಕೂಡ ಆಗುತ್ತೆ ಅಂತ. ಹಳ್ಳಿ ಹಾಡು ತಂದ ಹಳ್ಳಿ ಪಾಡು ತರನ ಫ್ಯೂಚರ್ಗೆ ನನಗೂ ಇದು ಯೂಸ್ ಆಗುತ್ತೆ. ಆರಾಮ ಮನೆಗೆ ಹೋಗ್ತೀನಿ. ನಮ್ದು ತಾಯಿ ಬ್ಯಾಡ ಅಂಬುತ್ತಾಳೆ ಭೇದ ಭಾವನ. ಯಾವುದೋ ಕೆಟ್ಟ ಕಂಟೆಂಟ್ ಅಂತೂ ಕೊಡ್ತಾ ಇಲ್ಲ ನಾನು. ನನ್ನ ಪಾಡಿಗೆ ನನ್ನ ಲೈಫ್ ಸ್ಟೈಲ್ ಏನಿದೆ ಅದನ್ನ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಜನಕ್ಕೆ ಅದು ಇಷ್ಟ ಆಗುತ್ತೆ ಇಲ್ಲ ಗೊತ್ತಿಲ್ಲ. ಸ್ವಲ್ಪ ಜನಕ್ಕೆ ಇಷ್ಟ ಆದರೆ ನನ್ನ ವೀಡಿಯೋಸ್ನ ಲೈಕ್ ಮಾಡ್ತಾರೆ, ಸ್ವಲ್ಪ ಜನ ಇಷ್ಟಪಡಲ್ಲ. ಉತ್ತರ ಕರ್ನಾಟಕ ಜನದ ಹತ್ರ ಕೇಳೋದು ಇದೊಂದೇ ಚಿಕ್ಕ ಸಹಾಯ. ನೀವು ಮಾಡೋ ಒಂದು ಚಿಕ್ಕ ಫಾಲೋ ಇಂದ ಒಬ್ರು ಬೇರೆಯವ್ರಿಗೆ ಒಳ್ಳೇದಾಗುತ್ತೆ ಅಂದ್ರೆ ಫಾಲೋ ಮಾಡಿ. ಹೀಗೆ ನಾವು ಬೆಳೆಯೋಣ, ಎಲ್ಲರನ್ನೂ ಬೆಳೆಸೋಣ. ನಮ್ಮ ಫ್ರೆಂಡ್ಸು ನಮ್ಮ ಹುಡುಗರು ಇದನ್ನೆಲ್ಲ ಕೇಳ್ಕೊಂಡ್ರೆ ಏನೇನು ಅನ್ಕೊಂತಾರು. ಏನಪ್ಪ ಇವ್ನು ಹಿಂಗೆ ಅಂತಾರೇನೋ. ಒಬ್ಬೊಬ್ಬೊಬ್ಬ ಕರ್ನಾಟಕ ಕಂಡಂಗೆ ಕಾಣ್ತೈತಲ್ಲಪ್ಪ ಸ್ವಲ್ಪ ನೋಡ್ರಿ. ಹಾಗೆ ಈ ವಿಡಿಯೋನ ಯೂಟ್ಯೂಬಲ್ಲಿ ಹಾಕಿರ್ತೀನಿ, ಲಿಂಕ್ ಕೂಡ ಕೊಟ್ಟಿರ್ತೀನಿ. ಎಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಮುಂದೆ ವಿಡಿಯೋ ಬೇಕಂದ್ರೆ. ಉತ್ತರ ಕರ್ನಾಟಕ ಜನ ಫಸ್ಟ್ ನಮ್ಮನ್ನು ಬೆಳೆಸ್ತಿರ್ತಾರೆ, ಆಮೇಲೆ ಎಲ್ಲರೂ ಬೆಳೆಸ್ತಾರೆ. ನಾನೇನು ಪ್ರೊಫೆಷ್ನಲ್ ಅಲ್ಲ ವ್ಲಾಗಿಂಗ್ ಮಾಡೋದ್ರಲ್ಲಿ. ಫಸ್ಟ್ ವಿಡಿಯೋ ಸ್ಟ್ರೈಟ್ ಹೋಗ್ಬೇಕಾ ಹೆಂಗೆ ಹೋಗ್ಬೇಕಪ್ಪ? ಹಿಂಗೆ 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 ಆರೋಡು. ನಾನು ಆರೋಡಿಲ್ಲ, ಈ ಕಡೆಯಿಂದ ಬಂದಿದ್ದೆ. ಬರ್ತಾರೆ ಜನ ನೋಡ್ತಾರೆ, ನನಗೆ ಒಂಥರ ಆಗ್ತಾ ಇದೆ. ಜನ ನೋಡ್ತಾ ಇದ್ದಾರೆ, ನಮ್ಗೆ ಒಂಥರ ಆಗ್ತಾ ಇದೆ. ಅಲ್ಲಿ ಕರ್ನಾಟಕ ಸೇಮ್ ಕರ್ನಾಟಕ ಇದ್ದಂಗೆ. ಕರ್ನಾಟಕನೇ ಸೇಮ್ ನೋಡಿ, ಸೇಮ್ ಕರ್ನಾಟಕ. ಈ ಹೆಲ್ಮೆಟ್ ಸ್ವಲ್ಪನೂ ಸ್ಟೇಬಲ್ ಇಲ್ಲ. ಏನ್ ಮಾಡೋಣ, ನಾನೇ ಬರೀಕೆ ಏನ್ ಮಾಡೋಣ ಹೇಳಿ. ಪಾಪ ಏನಿದು ಅಂತ ಹೇಳಿ. ಮರಕಲ್ಲ ಹೆತ್ತ ಬೇರಿಗಲ್ಲ, ಕುದುರೆ ಕುದುರೆ ಕುದುರೆ. ಹೂಗಳೆಲ್ಲ ಗಿಡಕ್ಕಲ್ಲ. ನಮ್ಮ ಉತ್ತರ ಕರ್ನಾಟಕದಿಂದ ಒಂದು ಚಿಕ್ಕ ಸಹಾಯ ಏನಪ್ಪಾ ಅಂದ್ರೆ, ನಾನೊಂದು 500 ಫಾಲೋವರ್ಸ್ ಕಂಪ್ಲೀಟ್ ಆದ್ರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾರಿಗಾದ್ರೂ ಹೆಲ್ಪ್ ಮಾಡ್ತೀನಿ.
ಏನು ಹೆಲ್ಪ್ ಅಂದರೆ ನನ್ನ ಏಜ್ ಅವ್ರು ಆಗಿರ್ಬೋದು ಅಥವಾ ನನಗಿಂತ ಚಿಕ್ಕವ್ರು ಆಗಿರ್ಬೋದು ಏನಾದ್ರು ಒಂದು ಗಿಫ್ಟ್ ಕೊಡ್ತೀನಿ ಸರಿನಾ. ಇಲ್ಲಿ ತುಂಬ ಗಾಳಿ ಇದೆ, ನಾನು ಏನು ಮಾತಾಡಿದ್ರು ನಿಮಗೆ ಕೇಳಿಸಲ್ಲ, ಎಲ್ಲಾದರೂ ಸ್ಟಾಪ್ ಮಾಡಿ ಮಾತಾಡ್ತೀನಿ. ಅನಿಲ್ ನಮ್ ಭೂಮ್ತಾಯಿ ಬ್ಯಾಡ ಅಂಬುತ್ತಾಳೆ ಭೇದ ಭಾವನ. ಹಿಂದೆ ಮಾತಾಡೋರು ಸ್ವಲ್ಪ ಜನ, ಮುಂದೆ ಮಾತಾಡೋರು ಸ್ವಲ್ಪ ಜನ ಇರ್ತಾರೆ, ನೋಡಿಕೊಂಡು ಜೀವನ ಮಾಡಬೇಕು. ಪೆಟ್ರೋಲ್ ಆಗೈತಿ ಆಗೈತಿ ಎಲ್ಲೈತಿ ಪೆಟ್ರೋಲ್ ಪಂಪ್? ಹಾಂ ದೂರ ಐತಿ, ಮತ್ತೆ ಹೆಂಗ ಹಾಕ್ಸ್ಕೊಂಬರ ತರ್ತೀರಿ? ಹಾಂ ಇದೆ ತಂದ್ಕೊಳ್ಳಿ. ಪೆಟ್ರೋಲ್ ದೂರ ಇರ್ಬೇಕಪ್ಪ, ಅದ ಭಾಳ ದೂರ ಐತಲ್ಲ. ನಂದೇಬೇಕು ಗೊತ್ತಾಗುದಿಲ್ಲ ಅದು, ಯಾಕಂದ್ರೆ ಫಸ್ಟ್ ವಿಡಿಯೋ ತೋರ್ಸೋದಕ್ಕೆ ಏನ್ ನೋಡ್ತೀವಿ ಮರ. ಮೊದಲನೇ ವಿಡಿಯೋ ಐತ್ ನಮ್ದು. ಯಾವ್ರಿ ನಮ್ದು ಹರಿಬಿಡಿಪ್ಪ. ಈಗ ನಮ್ಮ ಅವಾರ್ಗ ಹೋದ್ರ ಹಾಂ ಹಿಂಗಾಗಿ ಕಡಗಳಿ ನಾವು ಮತ್ತೆ ಎಲ್ಲಿ ಹೋಗವನಿ ಈಗ? ಅಲ್ಲಿ ಸದ್ದಿತ್ತಿನ ನಮ್ಮ ಏ ಹತ್ತು ಬಿಡು, ಗಾಡಿ ಸಿಗಿತೈತಿ. ಏನಪ್ಪ ನೀನು ಜಿಗಿತೈತ ಗಾಡಿ? ಗೇರ್ನ ಐತಿ. ನಮ್ದು ಹಾರಿಬಿಡಿ ಹೊಂಟೇನ. ಪೆಟ್ರೋಲ್ ಪಂಪ್ ಇಲ್ಲೇ ಇದ್ದಿದ್ರೆ ಹೆಲ್ಪ್ ಮಾಡ್ತಿದ್ದಪ್ಪ ನೀವು. ಅದ್ ನೀವು ಗಾಡಿ ತೊಗೊಂಡು ಹೋಗಾರಲ್ಲ ಅಲ್ಲಿಗೆ, ಇಲ್ಲೇ ಶೆಡ್ಡಿಗೆ ಹಾಕಾರಂತಾರಲ್ಲ. ಅದಕ್ಕೆ ಮತ್ತೆ ಇಲ್ಲಿ ಹಿಂಗೆ ಸ್ಟ್ರೈಟ್ ಹೋಗಿದ್ರ ಅಂದ್ರೆ ಬಿಡ್ತಿದ್ನಿ ಮತ್ತೆ. ಸೊ ಯಾರೂ ಬೇಜಾರು ಮಾಡ್ಕೋಬೇಡಿ, ವಿಡಿಯೋ ಬೋರಿಂಗ್ ಆಗಬಾರ್ದು ಅಂತ ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಇಟ್ಟಿದ್ದೆ. ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ನೆಕ್ಸ್ಟ್ ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್. ನಮ್ಮ ಉತ್ತರ ಕರ್ನಾಟಕ ಜನದಿಂದ ಒಂದು ಚಿಕ್ಕ ಸಹಾಯ ಏನಂದರೆ, ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಒಂದು 500 ಫಾಲೋವರ್ಸ್ ಕಂಪ್ಲೀಟ್ ಆದ ತಕ್ಷಣ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದೇ ಹೇಳಿದ್ನಲ್ಲ, ಗಿಫ್ಟ್ ಕೊಡ್ಸೋಣ, ಸಹಾಯ ಮಾಡೋಣ.